ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಆಶಾ ವ್ಲಾಗ್ಸ್. ಯಾರೇ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಬೆಳಗ್ಗೆ ಎದ್ದುಬಿಟ್ರೆ ನಾ ತಿಂಡಿ ಏನು ಮಾಡೋದು, ಟಿಫನ್ ಏನು ಮಾಡೋದು, ಮಕ್ಕಳಿಗೆ ಬಾಕ್ಸ್ ಹಾಕೋದು ಅದೇ ಯೋಚನೆ ಆಗ್ತಾ ಇರುತ್ತೆ. ನೋಡಿ, ಬೆಳಗ್ಗೆ ಎದ್ದ ಕೂಡಲೇ ಹಾಲು ಬಿಸಿ ಮಾಡ್ತಾಯಿದ್ದೀನಿ. ಮಕ್ಕಳಿಗೆ ಹಾಲು ಕುಡಿಸಿ ಕಳಿಸ್ಬೇಕಲ್ಲ, ಫಸ್ಟ್ ಹಾಲು ಬಿಸಿ ಮಾಡಿಟ್ರೆ ಮರ್ತೋಗ್ಬಿಟ್ಟಿರುತ್ತೆ. ಅದಕ್ಕೋಸ್ಕರ ಹಾಲು ಬಿಸಿ ಮಾಡಿ ಎತ್ತಿಕ್ಬಿಟ್ಟು ತಿಂಡಿ ಏನು ಮಾಡೋದು ಅಂತಲೇ ಯೋಚನೆ. ಏನು ಮಾಡೋದಪ್ಪ ಅಂತ ಅಂದ್ಕೊಂಡ್ರೆ ಆವಾಗ ನಾನು ಮಸಾಲೆ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡೆ. ಅದಕ್ಕೆ ಏನೇನು ಬೇಕು ಅಂತ ಅಂದರೆ ಕ್ಯಾರೆಟು, ಈರುಳ್ಳಿ, ನಿಮಗೆ ಗೊತ್ತಿರೋಂಗೆ ಮಸಾಲೆ ರೊಟ್ಟಿಗೆ ಏನೇನು ಹಾಕ್ತಾರೆ. ಒಬ್ಬೊಬ್ರು ವೆಜಿಟೇಬಲ್ಸ್ ಜಾಸ್ತಿ ಹಾಕ್ತಾರೆ. ನಾನು ಕ್ಯಾರೆಟು, ಈರುಳ್ಳಿ ಆ ಥರದ್ದೆಲ್ಲ ಹಾಕ್ತಾಯಿದ್ದೀನಿ. ಅದಕ್ಕೋಸ್ಕರ ನೋಡಿ, ಕ್ಯಾರೆಟೆಲ್ಲ ಫಸ್ಟು ಪೀಲ್ ಮಾಡ್ಕೊಂಡು ಪ್ಲೇಟಲ್ಲಿ ಇಟ್ಕೊಳ್ಳಿ. ಯಾಕೆಂದರೆ ನೀವು ಆವಾಗಿನ ಕೆಲಸ ಆವಾಗಲೇ ಮಾಡ್ಕೋಬೇಕು. ನಾವು ಸಿಪ್ಪೆ ಎಲ್ಲ ಸುಲ್ಟ್ಕೊಂಡ್ರನ್ನೆಲ್ಲ ಒಂದು ಪ್ಲೇಟಲ್ಲಿ ಹಾಕ್ಕೊಂಡ್ರೆ ನಾವು ಡಸ್ಟ್ಬಿನ್ನಿಗೆ ಹಾಕ್ಬೋದು. ಅಲ್ಲಿ ಇಲ್ಲಿ ಇದ್ರ ಮೇಲೆಲ್ಲ ಇಟ್ಬಿಟ್ರೆ ನಮಗೆ ಕಷ್ಟ ಆಗೋದು. ಅದಕ್ಕೋಸ್ಕರ ನಾನು ಒಂದು ಪ್ಲೇಟಲ್ಲೆಲ್ಲ ಹಾಕ್ಕೊಬಿಟ್ಟು ನಾನು ಇವಾಗ ಕೆಲಸ ಮಾಡ್ಕೊತಾ ಇದ್ದೀನಿ. ನೋಡಿ, ಮಸಾಲೆ ರೊಟ್ಟಿ ಮಾಡೋದು ಈಸಿನೇ. ನೀವೆಲ್ಲ ಈ ಥರ ಮಾಡ್ತೀರಾ ಅಂತ ಹೇಳಿ. ನಾನು ಮಾಡೋದು ಅಕ್ಕಿ ಹಿಟ್ಟಲ್ಲಿ ಮಾತ್ರ ಮಾಡ್ತೀನಿ. ಒಬ್ಬರೊಬ್ಬರು ಎಲ್ಲ ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು, ಚಪಾತಿ ಹಿಟ್ಟು ಎಲ್ಲ ಮಿಕ್ಸ್ ಮಾಡಿದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಅಕ್ಕಿ ಹಿಟ್ಟಲ್ಲಿ ಮಾತ್ರ ಮಾಡ್ತಾಯಿದ್ದೀನಿ. ನೋಡಿ, ಈರುಳ್ಳಿ ಎಲ್ಲ ಸಣ್ಣಕ್ಕೆ ಚಾಪ್ ಮಾಡ್ಕೊಳ್ಳಿ. ನೀವು ಚಾಪರ್ ಇದ್ದರೆ ಚಾಪರಲ್ಲಿ ಮಾಡ್ಕೊಳ್ಳಿ. ನಾನು ಹಂಗೆ ಕೈಯಲ್ಲಿ ಉತ್ತರಿಸ್ಕೊತಾ ಇದ್ದೀನಿ. ಕೈಯಲ್ಲಿ ಉತ್ತರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಈರುಳ್ಳಿ ಹಾಕಿದ್ರೆ ಟೇಸ್ಟೇ ಚೆನ್ನಾಗಿರುತ್ತೆ. ರೊಟ್ಟಿ ಥರ ಎಲ್ಲ ಮಾಡ್ಬೋದು ಅಂದರೆ ಪ್ಲೇನ್ ರೊಟ್ಟಿ ಮಾಡ್ಬೋದು, ರಾಗಿ ರೊಟ್ಟಿ ಮಾಡ್ಬೋದು, ಜೋಳದ ರೊಟ್ಟಿ ಮಾಡ್ಬೋದು. ಎಲ್ಲರೂ ಮಾಡ್ತಾರೆ. ನಾನು ಎಲ್ಲ ಥರ ರೊಟ್ಟಿನೂ ಮಾಡ್ತೀನಿ. ಕೈಯಲ್ಲಿ ರೊಟ್ಟಿ ತಟ್ಟೋದು ಬರುತ್ತೆ, ಆಮೇಲೆ ಮಸಾಲೆ ರೊಟ್ಟಿನೂ ಬರುತ್ತೆ, ರಾಗಿ ರೊಟ್ಟಿನೂ ಬರುತ್ತೆ, ಎಲ್ಲದೂ ಬರುತ್ತೆ. ಅದಕ್ಕೋಸ್ಕರ ನಾನು ಇವತ್ತು ಮಸಾಲೆ ರೊಟ್ಟಿ ಮಾಡ್ತಾಯಿದ್ದೀನಿ. ಮಸಾಲೆ ರೊಟ್ಟಿಗೆ ಚೆನ್ನಾಗಿರುತ್ತೆ ಚಟ್ನಿ ಕಾಂಬಿನೇಷನ್ನು, ಕಡಲೆಬೀಜ ಚಟ್ನಿ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ನೋಡಿ, ಕ್ಯಾರೆಟೆಲ್ಲ ತುರ್ಕೊಳ್ಳಿ. ಕ್ಯಾರೆಟೆಲ್ಲ ಸಣ್ಣಕ್ಕೆ ತುರಿಯೋದ್ರಲ್ಲಿ ತುರ್ಕೊಂಡ್ರೆ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಬೇಕಾದ್ರೆ ಕ್ಯಾಬೇಜು, ನಿಮಗೆ ಯಾವ ಥರ ವೆಜಿಟೇಬಲ್ಲು ಇರುತ್ತೆ ಅದನ್ನೆಲ್ಲ ಹಾಕಿ ನೀವು ಮಾಡ್ಬೋದು. ನೋಡಿ, ನಾನಿವಾಗ ಎಲ್ಲ ಉತ್ತರಿಸಿಟ್ಕೊಂಡಿದ್ದೀನಿ. ರೊಟ್ಟಿ ಮಾಡೋಕ್ಕೆ ಏನೇನು ಬೇಕು ಅಂತ ಅಂದ್ಬಿಟ್ಟು ಬೆಳಗ್ಗೆ ಎದ್ದರೆ ಇದೇ ಯೋಚನೆ, ಏನೇನು ಮಾಡಬೇಕು ಅಂತ ಟಿಫನ್. ಅದಕ್ಕೆ ನಾನು ವೆಜಿಟೇಬಲ್ಸ್ ಎಲ್ಲ ಇತ್ತಲ್ಲ, ಅದಕ್ಕೋಸ್ಕರ ರೊಟ್ಟಿ ಮಾಡೋಣ ಅಂದ್ಕೊಂಡು ನೆನ್ನೆ ಎಲ್ಲ ರೈಸ್ ಐಟಮ್ ಜಾಸ್ತಿ ಮಾಡಿದ್ರೆ ತಿನ್ನೋಕ್ಕಾಗೋದಿಲ್ಲ ಮಧ್ಯಾಹ್ನಕ್ಕೂ ಅಂತ ಟಿಫನ್ನಿಗೆ ಇವಾಗ ರೊಟ್ಟಿ ಮಾಡ್ತಾಯಿದ್ದೀನಿ. ನೋಡಿ, ಏನೇನು ಬೇಕು ಅಂತ ಅಂದರೆ ಒಂದು ಬೌಲ್ ತೊಗೊಳ್ಳಿ. ಒಂದು ಬೌಲಿಗೆ ಅಕ್ಕಿ ಹಿಟ್ಟು ನೋಡಿ, ನೀವು ಕ್ವಾಂಟಿಟಿ ನೋಡಿ ನೀವು ಹಾಕ್ಕೊಳ್ಳಿ. ನಾವು ಬರೀ 6 ಜನ ಅಲ್ವಾ, ನನ್ನ ಮಕ್ಕಳು, ನಮ್ಮ ಹಸ್ಬೆಂಡು, ನಾನು. ಅದಕ್ಕೋಸ್ಕರ 4 ಜನ ಅಲ್ವಾ, ನೋಡಿ ಕ್ವಾಂಟಿಟಿ ಮೇಲೆ ಹಾಕ್ಕೊಳ್ಳಿ. ನಾನು ಅಕ್ಕಿ ಹಿಟ್ಟು ಮತ್ತು ಸಜ್ಜೆ ಹಿಟ್ಟು ಹಾಕ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ರಾಗಿ ಹಿಟ್ಟು, ಚಪಾತಿ ಹಿಟ್ಟು, ಜೋಳದ ಹಿಟ್ಟು, ನೀವೆಲ್ಲದು ನಿಮಗೆ ಯಾವ್ದ್ಯಾವ್ದಿದೆ ನೀವೆಲ್ಲ ಹಾಕ್ಕೋಬೋದು. ನೋಡಿ, ಕೊತ್ತಂಬರಿ ಸೊಪ್ಪು, ಕ್ಯಾರೆಟು, ಆನಿಯನ್ನು, ಕಾಯಿ ತುರಿ, ನಿಮಗೆ ಕ್ಯಾಬೇಜು ಮತ್ತು ಕಾಯಿನ ನೀವು ಕುಯ್ದುಬಿಟ್ಟು ಹಾಕ್ಕೋಬೋದು. ಸಣ್ಣ ಕುಯ್ದುಬಿಟ್ಟು ಹಾಕ್ಕೋಬೋದು. ನಾನು ತುರಿ ಇತ್ತು, ಕಾಯಿ ತುರಿದು, ಅದಕ್ಕೋಸ್ಕರ ಅದನ್ನೇ ಹಾಕ್ತಾಯಿದ್ದೀನಿ. ನೋಡಿ, ಆನಿಯನ್ನೆಲ್ಲ ಹಾಕ್ಕೊಳ್ಳಿ. ಸಣ್ಣಕ್ಕೆ ಆನಿಯನ್ನ ಉತ್ತರಿಸ್ಕೊಳ್ಳಿ. ಯಾಕೆಂದರೆ ತಟ್ಟಬೇಕಾರೆ ಇದಾಗ್ಬಿಡುತ್ತೆ. ಅದಕ್ಕೋಸ್ಕರ ಚಾಪರ್ ಇದ್ದರೆ ಚಾಪರ್ ಮಾಡ್ಕೊಳ್ಳಿ, ಈಸಿ ಆಗುತ್ತೆ. ನೋಡಿ, ಕಾಯಿ ತುರಿ ಎಲ್ಲ ಹಾಕ್ಕೊಳ್ಳಿ. ಕಾಯಿ ತುರಿ ಹಾಕ್ಕೊಳ್ಳಿ ಮತ್ತು ಸ್ವಲ್ಪ ಜೀರಿಗೆ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನೋಡಿ, ಜೀರಿಗೆ ಹಾಕ್ಕೊಳ್ಳಿ. ಮಸಾಲೆ ರೊಟ್ಟಿಲಿ ತಿಂತಾ ಇದ್ದರೆ ಬಿಸಿ ಬಿಸಿ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಮಸಾಲೆ ರೊಟ್ಟಿ ಇಷ್ಟ ನನ್ನ ಮಗಳಿಗೋಸ್ಕರ. ಅವಳು ಯಾವಾಗಲೂ ಇದನ್ನೇ ಕೇಳ್ತಾಳೆ. ಪ್ಲೇನ್ ರೊಟ್ಟಿ ಮಾಡಿದ್ರೆ ಮಮ್ಮಿ ಯಾಕೆ ಮಾಡಿದ್ಯಾ ಅಂತ ಕೇಳ್ತಾಳೆ. ಅದಕ್ಕೆ ಅಮ್ಮ ಅವತ್ತು ಮಾಡಿದ್ದೆಲ್ಲ ಮಸಾಲೆ ರೊಟ್ಟಿ, ಅದೇ ಮಾಡು ಮಮ್ಮಿ ಅಂತ ಹೇಳ್ತಾಳೆ. ಅದಕ್ಕೋಸ್ಕರ ನಾನು ಬಾಕ್ಸಿಗೆಲ್ಲ ಹಾಕಬೇಕಲ್ಲ, ಅದಕ್ಕೋಸ್ಕರ ಮಧ್ಯಾಹ್ನಕ್ಕೆ ಚೆನ್ನಾಗಿರುತ್ತೆ. ಅದು ಹಂಗೆ ತಿನ್ಬೋದು. ಪ್ಲೇನ್ ಆದರೆ ಒಂದು ಸ್ವಲ್ಪ ಬಿಸಿಲಿಗೆಲ್ಲ ತಿನ್ನೋಕ್ಕಾಗೋದಿಲ್ಲ ಅಂತ ಅದಕ್ಕೋಸ್ಕರ ನಾನು ಮಸಾಲೆ ರೊಟ್ಟಿ ಹಾಕಿ ಮಾಡಿದ್ರೆ. ಕಡಲೆಬೇಳೆ ಚಟ್ನಿ ಏನೂ ಆಗೋದಿಲ್ಲ. ನೀವು ಕಾಯಿ ಚಟ್ನಿ ಮಾಡಿದ್ರೆ ಮಾತ್ರ ಒಂಥರ ಕೆಡುತ್ತೆ. ಕಡಲೆಬೇಳೆ ಚಟ್ನಿ ಮಾಡಿದ್ರೆ ನಿಮಗೆ ಕೆಡೋದಿಲ್ಲ, ಮಧ್ಯಾಹ್ನದವರೆಗೂ ಏನಾಗೋಲ್ಲ, ಚೆನ್ನಾಗಿರುತ್ತೆ. ನೋಡಿ, ನೀರು ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಯಾಕೆಂದರೆ ಈರುಳ್ಳಿಯಲ್ಲಿ ನೀರಿನ ಅಂಶ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳ್ಳಿ. ನೋಡಿ, ಈ ಥರ ಮೆತ್ತಗೆ ನಿಮಗೆ ತಟ್ಟಕ್ಕೆ ನಿಮಗೆ ಹೆಂಗೆ ಅವಶ್ಯಕತೆ ಇದೆ ಅದೇ ಥರ ನೀವು ಕಲಿಸ್ಕೊಳ್ಳಿ. ಯಾಕಂದರೆ ಒಬ್ರೊಬ್ರಿಗೆ ತಟ್ಟಕ್ಕೆ ಬರೋದಿಲ್ಲ. ಅದಕ್ಕೆ ಸಾಫ್ಟಾಗಿ ಕಲಿಸ್ಕೊಂಡ್ರೆ ನೀವು ತಟ್ಬೋದು, ಈಸಿ ಆಗುತ್ತೆ. ನೀವು ಕಾಟನ್ ಬಟ್ಟೆ ಇಲ್ಲಾಂದರೆ ಬಟರ್ ಪೇಪರ್ ಇದ್ರ ಮೇಲೆ ತಟ್ಟಕ್ಕೆ ಬರುತ್ತೆ. ನೋಡಿ, ಈ ಥರ ಕಲಿಸ್ಕೊಂಡು ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಡ್ತೀನಿ. ಯಾಕೆಂದರೆ ಫಸ್ಟೇ ಈ ಕೆಲಸ ಮಾಡಿಟ್ಕೊಂಡ್ರೆ ಫುಲ್ಲು ಸಾಫ್ಟ್ ಆಗಿರುತ್ತೆ. ಒಂದು ಅರ್ಧ ಗಂಟೆ ಮುಂಚೆ ನೀವು ಎಲ್ಲ ಕೆಲಸ ಮಾಡ್ಕೋಬೋದು. ಅದಕ್ಕೋಸ್ಕರ ನಾನು ಕಲಸಿ ಇಟ್ಬಿಡ್ತೀನಿ.
ನೋಡಿ ಇವಾಗ ಕಡಲೆಬೇಳೆ ಶೇಂಗಾ ಚಟ್ನಿ ಮಾಡ್ತಾಯಿದ್ದೀನಿ. ಶೇಂಗಾ ಚಟ್ನಿ ಮಾಡೋಕ್ಕೆ ನೀವು ಒಂದು ಪ್ಯಾನ್ ತೊಗೊಳ್ಳಿ, ಬಾಣಲಿ ತೊಗೊಳ್ಳಿ. ನಾನು ಯಾವಾಗಲೂ ಈ ಚಿಕ್ಕ ಬಾಣಲಿ ನನಗಿಷ್ಟ, ಇದರಿಂದ ನಾನು ಯಾವಾಗಲೂ ಎಲ್ಲದನ್ನು ಮಾಡ್ಕೊಳೋದು. ನೋಡಿ ಇದು ಡಿಮಾರ್ಟಲ್ಲಿ 100 ರೂಪಿ ಅಂತ ಅಂದ್ಬಿಟ್ಟು ಸಿಕ್ಕಿತ್ತು. ಆವಾಗ ತೊಗೊಂಡ್ರೆ ತುಂಬ ಯೂಸ್ ಆಗಿದೆ. ಆಫರ್ ಇಟ್ಟಿದ್ರಾ, ಆವಾಗ ತೊಗೊಂಡಿದ್ದೆ, ಅದೇ ಯೂಸ್ ಆಗ್ತಾಯಿದೆ. ನೋಡಿ ಶೇಂಗಾ ನೀವು ನೋಡ್ಕೊಳ್ಳಿ, ಕ್ವಾಂಟಿಟಿ ನೋಡಿ, ನಿಮಗೆ ಎಷ್ಟು ಜನ ಇದ್ದೀರಾ ಅಷ್ಟು ಜನಕ್ಕೆ ನೀವು ಕಡಲೆ ಬೀಜ ಹಾಕ್ಕೊಳ್ಳಿ. ಕಡಲೆ ಬೀಜ ಹಾಕ್ಕೊಂಡು ಈ ಥರ ಫುಲ್ಲು ಸಣ್ಣ ಉರಿಲಿ ಹುರ್ಕೋಬೇಕು. ಯಾಕೆಂದರೆ ದೊಡ್ಡ ಉರಿಲಿ ಹುರ್ಕೊಂಡ್ರೆ ಫುಲ್ಲು ಬ್ಲ್ಯಾಕ್ ಆಗಿಬಿಡುತ್ತೆ, ಆವಾಗ ಟೇಸ್ಟ್ ಚೆನ್ನಾಗಿರಲ್ಲ. ಸಣ್ಣ ಉರಿಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಓಕೆನಾ? ಎಲ್ಲ ಮಾಡ್ಕೊಂಡು ಫ್ರೈ ಮಾಡಿ ಸೈಡಿಗೆ ಎತ್ತಿಟ್ಕೊಳ್ಳಿ. ನಾನು ಮೆಣ್ಸಿನ್ಕಾಯಿ ಸುಟ್ಕೊತೀನಿ. ನೀವು ಬೇಕಾದ್ರೆ ಒಣಮೆಣ್ಸಿನ್ಕಾಯಿ ಹಾಕ್ಕೋಬೋದು, ಖಾರದ ಪುಡಿ ಹಾಕ್ಕೋಬೋದು. ನಾನು ಹಸಿಮೆಣ್ಸಿನ್ಕಾಯಿನ ಗ್ಯಾಸಲ್ಲಿ ಸುಟ್ಕೊತೀನಿ, ಟೇಸ್ಟ್ ಚೆನ್ನಾಗಿರುತ್ತೆ. ಹಳ್ಳಿ ಕಡೆ ಎಲ್ಲ ಬೆಂಕಿಲಿ ಒಲೆಯಲ್ಲಿ ಹಾಕ್ಬಿಟ್ಟು ಸುಟ್ಕೊಬಿಡ್ತಾ ಇದ್ವಿ. ಇವಾಗೆಲ್ಲ ಗ್ಯಾಸ್, ಅಯ್ಯೋ ಎಲ್ಲ ಗ್ಯಾಸ್ ಬಂದಿರೋದಕ್ಕೂ ಅದಕ್ಕೂ ಎಲ್ಲ ಗ್ಯಾಸ್ಟಿಕ್ಕು ಅದು ಇದು ಅಂತ ಇದೇ ಆಗೋಗಿದೆ ಎಲ್ಲ ಜನಗಳಿಗೆ. ನೋಡಿ ಇವಾಗ ಜಾರಲ್ಲಿ ಕಡಲೆ ಬೀಜ, ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ, ನೋಡಿ ಜೀರಿಗೆ ಮತ್ತು ಕರಿಬೇವು. ನಿಮಗೆ ಯಾವ ಥರ ನೀವು ಚಟ್ನಿ ಮಾಡ್ತೀರಾ ಆ ಥರ ಮಾಡ್ಕೊಳ್ಳಿ. ನಾನು ಇದೇ ಥರ ಮಾಡೋದು ಯಾವಾಗಲೂ. ಆದರೆ ಶೇಂಗಾ ಚಟ್ನಿ ಶೇಂಗಾ ಹಾಕ್ತೀನಿ, ಕಡಲೆ ಬೇಳೆ ಇದು ಕಾಯಿ ತುರಿ ಚಟ್ನಿಗೆ ಕಡಲೆ ಹಾಕ್ತೀನಿ ಅಷ್ಟೇ. 2 ಡಿಫ್ರೆಂಟ್ ಚಟ್ನಿ ಇದೆ. ಆಮೇಲೆ ಕೆಂಪು ಚಟ್ನಿಗಳಲ್ಲಿ ಎಷ್ಟು ವೆರೈಟಿ ಇದೆ. ಅದರ ತಕ್ಕನಾಗೆ ನಾವು ಚಟ್ನಿ ಮಾಡ್ಕೋಬೇಕು. ರೊಟ್ಟಿ ತಕ್ಕನಾಗೆ ಶೇಂಗಾ ಚಟ್ನಿ, ದೋಸೆ ಚಟ್ನಿಗೆ ದೋಸೆಗೆ ಆ ಥರ. ನೋಡಿ ಈ ಥರ ಸಣ್ಣಕ್ಕೆ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ತುಂಬ ಸಣ್ಣಕ್ಕೆ ಮಾಡ್ಕೋಬೇಕು. ಆವಾಗೆಲ್ಲ ಒಳ್ಕಲಲ್ಲಿ ರುಬ್ತಾಯಿದ್ವಿ. ಒಳ್ಕಲಲ್ಲಿ ರುಬ್ಬಿ ತಿಂತಾಯಿದ್ರೆ ಟೇಸ್ಟೇ ಚೆನ್ನಾಗಿರ್ತಾಯಿತ್ತು. ಇವಾಗೆಲ್ಲ ಒಳ್ಕಲ್ಲಿಲ್ಲ ಏನಿಲ್ಲ, ಎಲ್ಲ ಮಿಕ್ಸಿ ಬಂದಿರೋದ್ರಿಂದ ಟೇಸ್ಟ್ ಅಷ್ಟಿರಲ್ಲ. ಒಳ್ಕಲ್ಲಿ ರುಬ್ತಾ ಇದ್ರೇ ಸ್ಮೆಲ್ ಎಷ್ಟು ಚೆನ್ನಾಗಿರ್ತಿತ್ತು. ಅಮ್ಮ ಮನೇಲಂತೂ ಅವಾಗೆಲ್ಲ ಒಳ್ಕಲಲ್ಲಿ ರುಬ್ತಾಯಿದ್ವಿ. ಇವಾಗ ಶಕ್ತಿನೂ ಇಲ್ಲ, ರುಬ್ಬಕ್ಕೂ ಆಗೋದಿಲ್ಲ. ನೋಡಿ ನಾನು ಆಯಿತು ಚಟ್ನಿ ಮಾಡಿಟ್ಟೆ. ಆಮೇಲೆ ಹಿಟ್ಟು ಕಲಸಿಕ್ಕಿದ್ದೀನಿ. ಅದಕ್ಕೇ ಸ್ನ್ಯಾಕ್ಸಿಗೆ ನಾನು ಪಪ್ಪಾಯ ತಂದಿದ್ರು, ಹಣ್ಣಾಗಿತ್ತಲ್ಲ, ಅದಕ್ಕೋಸ್ಕರ ಪಪ್ಪಾಯ ಎಲ್ಲ ಎರೆದ್ಬಿಟ್ಟು ಕುಯ್ಕೊತಾ ಇದ್ದೀನಿ. ನೋಡಿ ಈ ಥರ ಎಲ್ಲ ಎರೆದ್ಬಿಟ್ಟು ಹಣ್ಣಾಗಿದೆ, ಟೇಸ್ಟ್ ಚೆನ್ನಾಗಿತ್ತು, ಸ್ವೀಟಾಗಿದೆ. ನೋಡಿ ಈ ಥರ ಕುಯ್ಕೊಳ್ಳಿ. ಹಳ್ಳಿ ಕಡೆ ಎಲ್ಲ ಪಪ್ಪಾಯನ್ನೆಲ್ಲ ನಾಟಿ ಸಿಗ್ತಿದ್ದಿದೆ, ಎಲ್ಲ ಫಾರಮ್ಮು, ಎಲ್ಲ ಬರೀ ಕೆಮಿಕಲ್ ಹಾಕಿ ಮಾಡ್ತಾಯಿರ್ತಾರೆ. ಇವಾಗೆಲ್ಲ ಎಲ್ಲ ಕಲರು ಕೆಮಿಕಲ್ಲು, ಅವಾಗೆಲ್ಲ ನ್ಯಾಚುರಲ್ ಸಿಗ್ತಾಯಿತ್ತು. ಇವಾಗ ನ್ಯಾಚುರಲೆಲ್ಲ ಏನೂ ಇಲ್ಲ ಇವಾಗ. ನೋಡಿ ಈ ಥರ ನಾವು ಅಮ್ಮ ಮನೇಲೆಲ್ಲ ಕುಯ್ದುಬಿಟ್ರೆ ಎಲ್ಲ ಪೀಸು ಖಾಲಿನೇ ಆಗೋಗಿರ್ತಿತ್ತು. ನಾವೆಲ್ಲ ಫ್ಯಾಮಿಲಿ ಜಾಸ್ತಿ ಜನ ಅಲ್ವಾ, ಅದಕ್ಕೋಸ್ಕರ ಖಾಲಿಯಾಗಿರ್ತಿತ್ತು. ಇವಾಗಂತೂ ಇಲ್ಲಿ ಯಾರು ತಿನ್ನೋರೇ ಇಲ್ಲ. ಮಕ್ಕಳಿಗಂತೂ ಫ್ರೂಟ್ಸೇ ಬೇಡ ಇವಾಗ. ಮಮ್ಮಿ ಬೇಡ ಬೇಡ ಅಂತ ಇರ್ತಾರೆ. ಅದಕ್ಕೋಸ್ಕರ ನಾನು ಅಮ್ಮು ತಿನ್ನಬೇಕು ಅಂದ್ಬಿಟ್ಟು ಹಾಕ್ಕೊಡ್ತಾ ಇರ್ತೀನಿ ಬಾಕ್ಸಿಗೆ. ತಿನ್ಕೊಬರ್ತಾರೆ ಸ್ನ್ಯಾಕ್ಸಿಗೆಲ್ಲ ಬಾಕ್ಸಿಗೆ ಹಾಕಿದ್ರೆ. ಮನೇಲೇ ತಿನ್ನೋದಿಲ್ಲ. ಸ್ಕೂಲಲ್ಲಾದರೆ ಮ್ಯಾಮ್ ಬೈತಾರೆ ಅಂದ್ಬಿಟ್ಟು ಎಲ್ಲ ಬಾಕ್ಸಿಗೆ ಹಾಕ್ಕೊಟ್ರೆ ತಿನ್ಕೊಂಬರ್ತಾರೆ. ನೋಡಿ ತುಂಬ ಚೆನ್ನಾಗಿತ್ತು, ಸ್ವೀಟಾಗಿದೆ. ನೋಡಿ ಬೆಳಗ್ಗೆ ಹೊತ್ತು ಯಾವಾಗಲೂ ಮಕ್ಕಳಿಗೆ ಖಾಲಿ ಹೊಟ್ಟೆಲಿ ತಿನ್ಸಿದ್ರೆ ಜಂತುಹುಳ, ಹೊಟ್ಟೆ ನೋವೆಲ್ಲ ಹೋಗುತ್ತೆ. ಅದಕ್ಕೋಸ್ಕರ ನಾನು ಬೆಳಗ್ಗೆ ಎದ್ದಿದ ತಕ್ಷಣವೇ ಕುಯ್ದುಬಿಟ್ಟು ಇಟ್ಬಿಟ್ಟಿರ್ತೀನಿ. ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಲಿ ತಿನ್ನಿಸ್ಬಿಟ್ಟು ಬಾಕ್ಸಿಗೂ ಹಾಕಿ ಕಳಿಸ್ತೀನಿ. ಇವಾಗ ರೊಟ್ಟಿ ಮಾಡೋಣ. ರೊಟ್ಟಿ ಮಾಡೋಕ್ಕೆ ನಾನು ಹಂಚಿಟ್ಕೊಂಡಿದ್ದೀನಿ. ನಾನಿದು ಅಮ್ಮ ನನಗೆ ಕೊಡಿಸಿದ್ದಾರೆ ಕಬ್ಬಿಣದ ಹಂಚು, ಅದನ್ನ ಇಟ್ಕೊಂಡು ನಾನು ರೊಟ್ಟಿ ಮಾಡ್ತಾಯಿದ್ದೀನಿ. ನೀವು ರೊಟ್ಟಿ ಮಾಡೋಕ್ಕೆ ನೀವು ಕಾಟನ್ ವೈಟ್ ಕ್ಲಾತ್ ಬರುತ್ತೆ, ಅದರಲ್ಲಾದ್ರೂ ಮಾಡ್ಬೋದು, ಬಟರ್ ಪೇಪರಲ್ಲಾದರೂ ಮಾಡ್ಬೋದು. ನಾನು ಬಟರ್ ಪೇಪರೇ ಯೂಸ್ ಮಾಡ್ತೀನಿ. ಆನ್ಲೈನಲ್ಲಿ ತಗೊಂಡಿದ್ದೆ. 99 100 ರೂಪಿಗೆ ಎಷ್ಟೊಂದು ಪೇಪರ್ಸ್ ಬರುತ್ತೆ. ನೀವು ಆನ್ಲೈನಲ್ಲಿ ನೋಡಿ, ಫ್ಲಿಪ್ಕಾರ್ಟಲ್ಲೆಲ್ಲ ಸಿಗುತ್ತೆ, ತಗೊಂಡು ಇಟ್ಕೊಳ್ಳಿ. ನಿಮಗೆ ಹೆಂಗಿರುತ್ತೆ, ನೀವು ಬಟ್ಟೆಲಾದರೆ ಬಟ್ಟೆಲಿ ನೀರು ಹಚ್ಕೊಂಡು ಮಾಡ್ಬೋದು. ನಾನು ಇದೇ ಥರ ಮಾಡ್ತೀನಿ, ನನಗೆ ಈಸಿ ಆಗುತ್ತೆ. ಬಟರ್ ಪೇಪರ್ ಮೇಲೆ ಎಣ್ಣೆ ಹಚ್ಕೊಂಡು ತಟ್ಟಿ ನಾನು ಹಾಕ್ತೀನಿ. ನೋಡಿ ಈ ಥರ ಉಂಡೆ ಥರ ಮಾಡ್ಕೊಳ್ಳಿ. ನೋಡ್ಕೊಳ್ಳಿ, ನಿಮಗೆ ಹೆಂಗೆ ಬೇಕೋ ಆ ಥರ ಅದಕ್ಕೆ ಕಲಿಸ್ಕೊಳ್ಳಿ. ನನಗೆ ತಟ್ಟಕ್ಕೆ ಇಷ್ಟು ಸಾಕು. ಒಬ್ರೊಬ್ಬರಿಗೆ ತಟ್ಟಕ್ಕೆ ಬರೋಲ್ಲ ಅಂದರೆ ಇನ್ನೂ ಸ್ವಲ್ಪ ಸಾಫ್ಟ್ ಮಾಡ್ಕೊಂಡು ಕಾಟನ್ ಕ್ಲಾತ್ ಮೇಲೆ ನೀವು ತಟ್ಬೋದು. ಆವಾಗ ನಿಮಗೆ ಕಾಟನ್ ಕ್ಲಾತ್ ಅಂದರೆ ಏನೂ ಆಗೋದಿಲ್ಲ. ಹಿಂಗೆ ಅದನ್ನ ಹಂಚ್ ಮೇಲೆ ಹಾಕ್ಬೋದು. ಅದಕ್ಕೆ ನೋಡ್ಕೊಳ್ಳಿ, ನಾನು ಇದೇ ಥರ ತಟ್ತೀನಿ. ನೋಡಿ ಈ ಥರ ನನಗೆ ಸ್ವಲ್ಪ ಮೀಡಿಯಮ್ ಆಗಿ ನಿಮಗೆ ಎಷ್ಟು ತಟ್ಟಕ್ಕೆ ಇದಾಗುತ್ತೆ ಅಷ್ಟ್ರ ತಕ್ಕನಾಗಿ ನೀವು ಕಲಿಸ್ಕೊಳ್ಳಿ. ನೋಡಿ ಆವಾಗೆಲ್ಲ ಮಸಾಲೆ ರೊಟ್ಟಿ ಇಲ್ಲ, ಬರೀ ರೊಟ್ಟಿ ಎಲ್ಲ ಒಲೆ ಮೇಲೆ ಹಾಕ್ಕೊಂಡು ಗೊಡ್ಗಾರ, ಕಾಯಿ ಚಟ್ನಿ ಒಳ್ಕಲಲ್ಲಿ ಮಾಡಿ ತಿಂತಾಯಿದ್ವಿ. ಇವಾಗೆಲ್ಲ ರೊಟ್ಟಿನೂ ಮಾಡೋದಿಲ್ಲ, ಏನೂ ಇಲ್ಲ. ಎಲ್ಲ ಇವಾಗ ದೋಸೆ, ರೆಡಿಮೇಡ್ ದೋಸೆ. ಅಪ್ಪ ಇವಾಗೆಲ್ಲ ಏನೇನು ಬಂದಿದೆ, ರೆಡಿಮೇಡ್ ಅಂದ್ಬಿಟ್ಟು ಎಲ್ಲ ಮಕ್ಕಳಿಗೆ ಹೊರಗಿಂದೆಲ್ಲ ತಿನ್ನಿಸಿ ಎಲ್ಲ ಹಾಳು ಮಾಡಿದ್ದಾರೆ. ನೋಡಿ ಈ ಥರ ಎಲ್ಲ ತೊಟ್ಕೊಳ್ಳಿ. ಬಟರ್ ಪೇಪರ್ ಆಗಿರೋದ್ರಿಂದ ಏನು ಸುಡೋದಿಲ್ಲ ಅದು. ನೋಡಿ ಬಟರ್ ಪೇಪರ್ ಆಗಿರೋದ್ರಿಂದ ಸುಡೋದಿಲ್ಲ. ಸ್ವಲ್ಪ ಹಂಚ್ ಮೇಲೆ ಹಾಕಿ ಕೈಯಲ್ಲಿ ಒಂದು ಸ್ವಲ್ಪ ಟಾಪ್ ಮಾಡಿಬಿಟ್ಟು
ನಿಧಾನಕ್ಕೆ ತೆಗೀರಿ. ನಿಧಾನಕ್ಕೆ ಒಂದು ಸೈಡ್ ಪೇಪರಿಂದ ತೆಗೆದ್ರೆ ಏನೂ ಆಗೋದಿಲ್ಲ, ಅಂಟೋದಿಲ್ಲ. ನಿಧಾನಕ್ಕೆ ತೆಗಿಬೇಕು. ಹಾಕಿದ ತಕ್ಷಣ ತೆಗಿಬೇಡಿ, ಅಂಟ್ಕೊಬಿಡುತ್ತೆ. ನೋಡಿ ಸ್ವಲ್ಪ ಹೊತ್ತು ಆದಮೇಲೆ ತೆಗೀರಿ. ತೆಗೆದ್ಬಿಟ್ಟು ಎಣ್ಣೆ ಹಾಕಿ ಅದ್ರ ಮೇಲೆ. ಅಷ್ಟೇ, ಚೆನ್ನಾಗಿರುತ್ತೆ, ಚೆನ್ನಾಗಿ ಬರುತ್ತೆ. ಬಿಸಿ ಬಿಸಿದು ಮಸಾಲೆ ರೊಟ್ಟಿ ಚಟ್ನಿ ತಿಂತಾಯಿದ್ರೆ ತುಪ್ಪ ಹಾಕ್ಕೊಂಡು ಚೆನ್ನಾಗಿರುತ್ತೆ. ನೋಡಿ ಈ ಥರ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಬೇಕಾದ್ರೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಚೆನ್ನಾಗಿದ್ರೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಿ. ನೋಡಿ ಈ ಥರ ಮಾಡ್ಕೊಳ್ಳಿ. ನಾನು ಬಾಕ್ಸಿಗೆಲ್ಲ ಹಾಕ್ಬೇಕಲ್ಲ, ಅದಕ್ಕೋಸ್ಕರ ಬೆಳಗ್ಗೆ ಎದ್ದುಬಿಟ್ಟು ನಾನು ರೊಟ್ಟಿ ಮಾಡಿಬಿಡ್ತೀನಿ. ರೊಟ್ಟಿ ಮಾಡಿ ಇವ್ರಿಗೆ ಸ್ನ್ಯಾಕ್ಸ್ ಲಂಚ್ ಊಟಕ್ಕೆಲ್ಲ ಹಾಕ್ಬೇಕಲ್ಲ, ಅದಕ್ಕೆ ರೊಟ್ಟಿ ಎಲ್ಲ ಬಾಕ್ಸಿಗೆ ಹಾಕಬೇಕು ಅಂತ ಬೇಗ ಮಾಡಿ ಬಾಕ್ಸ್ ಎಲ್ಲ ಹಾಕ್ಬಿಡ್ತೀನಿ. ನೋಡಿ ಈ ಥರ ಅದಕ್ಕೆ ಬೇಗ ಬೇಗ ಮಾಡ್ತಾಯಿದ್ದೀನಿ. ನೀವು ಮಾಡ್ಕೊಳ್ಳಿ. ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಿ. ಈ ಥರ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ಬಿಸಿ ಬಿಸಿ ರೊಟ್ಟಿ ಚೆನ್ನಾಗಿರುತ್ತೆ. ಆವಾಗಲೇ ಮಾಡ್ಕೊಂಡು ಆವಾಗೇ ತಿನ್ನಬೇಕು. ಇವ್ರಿಗೆ ಬಾಕ್ಸಿಗೋಸ್ಕರ ನಾನು ಮಾಡಿಟ್ಟಿರ್ತೀನಿ. ಮಧ್ಯಾಹ್ನ ಆದರೆ ತಿಂತಾರೆ ಅವರಿಗೆ ಸ್ಕೂಲಲ್ಲಿ. ನೋಡಿ ಈ ಥರ ಚೆನ್ನಾಗಿ ಬಂದಿದೆ. ಚಟ್ನಿ, ಕಡಲೆಬೀಜ ಚಟ್ನಿ ಮತ್ತು ರೊಟ್ಟಿ ನೋಡ್ಕೊಳ್ಳಿ. ಈ ಥರ ಬಂದಿದೆ. ಇವಾಗ ಎಲ್ಲ ಆಯಿತು. ನಾನು ಮಾಡಿ ರೊಟ್ಟಿ ಮತ್ತು ಚಟ್ನಿ ಎಲ್ಲ ಆಗಿದೆ. ಅವರಿಗೆ ನಾನು ಆಮೇಲೆ ಮಾಡ್ಕೊತೀನಿ. ನಾವು ಆಮೇಲೆ ಬಿಸಿ ಮಾಡ್ಕೊಂಡು ತಿಂತೀವಿ, ಹಸ್ಬೆಂಡಿಗೂ ನನಗೂ. ಇವಾಗ ಬಾಕ್ಸಿಗೆಲ್ಲ ಹಾಕ್ಬಿಡೋಣ ಬೇಗ ಬೇಗ ಅಂದ್ಬಿಟ್ಟು ಅವರೆಲ್ಲ ಸ್ನಾನ ಮಾಡಿ ರೆಡಿ ಆಗ್ತಾಯಿದ್ದಾರೆ. ನಾನು ಅಷ್ಟೊತ್ತಿಗೆ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡ್ತಾಯಿದ್ದೀನಿ. ಪ್ಯಾಕ್ ಮಾಡಿ ಅವರಿಬ್ಬರಿಗೂ ತಿನ್ನಿಸ್ಬಿಟ್ಟು ನಾನು ಹಾಲು ಕುಡಿಸೆಲ್ಲ ಕಲಿಸ್ಬೇಕಲ್ಲ, ಅದಕ್ಕೋಸ್ಕರ ನಾನು ಸ್ನ್ಯಾಕ್ಸಿಗೆ ನೋಡಿ ನಾನು ಹೆಲ್ತಿ ಫುಡ್ಡೇ ಜಾಸ್ತಿ ಹಾಕೋದು. ಯಾವಾಗಾದ್ರೂ ಒಂದು ಟೈಮ್ ಮಾತ್ರ ಪ್ಲೈನ್ ಕೇಕು ಆ ಥರದ್ದು ಕೊಟ್ಟು ಕಲಿಸ್ತೀನಿ. ನೋಡಿ ಪಪ್ಪಾಯ ಹಣ್ಣು ಹಾಕ್ತಾಯಿದ್ದೀನಿ. ಇಬ್ಬರಿಗೂ ಹಾಕಿ ಕಲಿಸ್ತೀನಿ, ತಿಂತಾರೆ. ಸ್ಕೂಲಲ್ಲಿ ಬೈತಾರೆ ಅಂತ ಅದಕ್ಕೋಸ್ಕರ ತಿಂತಾರೆ. ಇಲ್ಲಿ ಮನೇಲಿದ್ರೇ ಬೇಡ ಬೇಡ ಅಂತ ಹೇಳ್ತಾ ಇರ್ತಾರೆ. ನೀವು ಯಾವ ಥರ ಸ್ನ್ಯಾಕ್ಸ್ ಬಾಕ್ಸಿಗೆ ಹಾಕ್ತೀರಾ ಹೇಳಿ. ನಾನು ಈ ಥರ ಬಾಕ್ಸಿಗೆ ಹಾಕ್ತೀನಿ. ರೊಟ್ಟಿ ನೀವೆಲ್ಲ ಈ ಥರ ರೊಟ್ಟಿ ಮಾಡ್ತೀರಾ ಅಂತ ಹೇಳಿ. ನಾನು ಮಸಾಲೆ ರೊಟ್ಟಿ, ಅಕ್ಕಿ ರೊಟ್ಟಿ, ಪ್ಲೇನ್ ಅಕ್ಕಿ ರೊಟ್ಟಿ, ಆಮೇಲೆ ಬರೀ ಅಕ್ಕಿ ಹಿಟ್ಟು ಬಿಸಿನೀರು ಮಿಕ್ಸ್ ಮಾಡಿಕೊಂಡು ರೊಟ್ಟಿ ಮಾಡೋದು ಬರುತ್ತೆ. ಆಮೇಲೆ ಬರೀ ನೀರಿಗೆ ಅಕ್ಕಿ ಹಿಟ್ಟು ಮುದ್ದೆ ಥರ ಮಾಡ್ಕೊಂಡು ಮಾಡೋದು. ಆ ಎರಡು ಡಿಫ್ರೆಂಟ್ ಇರುತ್ತೆ. ಒಂದು ಸಾಫ್ಟ್ ಬರುತ್ತೆ, ಒಂದು ಸ್ವಲ್ಪ ರಫ್ ಬರುತ್ತೆ. ಆ ಥರ ರೊಟ್ಟಿಗಳಿದೆ. ಆಮೇಲೆ ಜೋಳದ ರೊಟ್ಟಿ, ತುಂಬ ಥರ ವೆರೈಟಿ ರೊಟ್ಟಿ ಇದೆ. ಜಾಸ್ತಿ ಟಿಫನ್ಗೆಲ್ಲ ರೊಟ್ಟಿ, ದೋಸೆ ಈ ಥರನೇ ತಿನ್ಬೇಕಾದ್ರೆ ರೈಸ್ ಐಟಮ್ ಜಾಸ್ತಿ ತಿನ್ನೋಕ್ಕಾಗಲ್ಲ. ಮಧ್ಯಾಹ್ನನೂ ಅನ್ನ ಸಾರು ಊಟ ಮಾಡ್ತೀವಿ ಅಂತ ಅದಕ್ಕೋಸ್ಕರ ನಾನು ಜಾಸ್ತಿ ದೋಸೆ, ರೊಟ್ಟಿ, ಚಪಾತಿ ಇದೇ ಥರ ಮಾಡ್ತಾಯಿರ್ತೀನಿ. ನೋಡಿ ಪ್ಯಾಕ್ ಎಲ್ಲ ಮಾಡಾಗಿದೆ. ನಾನು ಅವರಿಗೆ ಇಬ್ಬರಿಗೂ ಪ್ಯಾಕ್ ಮಾಡಿ ಚಟ್ನಿನ ಚಿಕ್ಕ ಬಾಕ್ಸಿಗೆ ಹಾಕಿ ಕಲಿಸ್ಬಿಡ್ತೀನಿ. ಸ್ಕೂಲಿಗೆ ಇವಾಗ ಹೋಗ್ತಾ ಇದ್ದಾರೆ. ಬಾಯ್ ಬಾಯ್. ಸ್ಕೂಲಿಗೆಲ್ಲ ಹೋದ್ರು. ನೋಡಿ ಇವಾಗ ಹೋದ್ರು. ನಾನು ಬಾಲ್ಕನಿಲಿ ಕೂತಿದ್ದೆ ಸ್ವಲ್ಪ ಹೊತ್ತು. ಬೆಳಗ್ಗೆಯಿಂದ ನಿಂತ್ಕೊಂಡು ಕಾಲು ನೋವ್ತಿದೆ ಅಂತ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೆ ಬಾಲ್ಕನಿಲಿ. ಆವಾಗ ಸ್ವಲ್ಪ ನೋಡ್ತಾ ಇದ್ದೆ ಗಿಡಗಳ್ನ. ಮನಿ ಪ್ಲ್ಯಾಂಟ್ ಎಲ್ಲ ಎಲ್ಲೋ ಕಲರ್ ಲೀವ್ಸ್ ಆಗಿತ್ತು. ಎಲೆಗಳನ್ನೆಲ್ಲ ಕಿತ್ತಾಕಬೇಕು ಅಂದ್ಕೊಂಡು ಕಿತ್ತಾಕ್ತಾ ಇದ್ದೆ. ನೋಡಿ ಎಲ್ಲ ಕಡೆನೂ ನಾನು ಚಿಕ್ಕ ಚಿಕ್ಕದಾಗಿ ಮನಿ ಪ್ಲ್ಯಾಂಟ್ ಹಾಕಿದ್ದೆ, ಅದೆಲ್ಲ ಬಳ್ಳಿ ಥರ ಬಂದಿದೆ. ಇಲ್ಲಿ ಜಾಸ್ತಿ ಸೂರ್ಯನ ಬೆಳಕು ಬೀಳಲ್ಲ, ಅದಕ್ಕೋಸ್ಕರ ನಾನು ಜಾಸ್ತಿ ಪ್ಲ್ಯಾಂಟ್ಸ್ ಇಟ್ಟಿಲ್ಲ, ಸ್ವಲ್ಪನೇ ಪ್ಲ್ಯಾಂಟ್ಸ್ ಇಟ್ಟಿದ್ದೀನಿ. ನೋಡಿ ತುಳಸಿ ಗಿಡನ ಸ್ವಲ್ಪ ಒಣಗೋದಂಗೆ ಆಗಿತ್ತು, ಅದಕ್ಕೋಸ್ಕರ ನಾನು ಚಿಗುರ್ತಾ ಇದೆ. ಅದಕ್ಕೆ ಸುಮ್ಮನೆ ಕುತ್ಕೊಂಡು ನೋಡ್ತಾ ಇದ್ದೆ. ನೋಡಿ ಆಯಿತು, ಬಂದೆ. ನಾನು ಬಂದುಬಿಟ್ಟು ಕಿಚನಿಗೆ ಬಂದೆ. ಆಮೇಲೆ ಟಿಫನಿಗೆ ಬೆಳಗ್ಗೆಗೆ ಇಡ್ಲಿ ಮಾಡಬೇಕು ಅಂತ ನೆನೆಸ್ಕೊಂಡು ಹಾಕ್ಬಿಡೋಣ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ. ನೋಡಿ ಇದು ರೇಷನ್ ಅಕ್ಕಿ ನಾವು ಅಮ್ಮ ಮನೆಯಿಂದ ತಂದಿದ್ದೆ. ಅದು ಸ್ವಲ್ಪ ತುಂಬ ಧೂಳಿರುತ್ತೆ, ಅದಕ್ಕೋಸ್ಕರ ನೀವು ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ನೋಡಿ 2 ಲೋಟ ಅಕ್ಕಿಗೆ 1 ಲೋಟ ಉದ್ದಿನಬೇಳೆ ಹಾಕಬೇಕು. ಇದು ಇಡ್ಲಿಗೆ ನಾನು 2 ಮಿಕ್ಸಲ್ಲಿ ನೆನೆಹಾಕ್ಬಿಡ್ತೀನಿ. 2 ಮಿಕ್ಸಲ್ಲಿ ನಾನು ಒಂದು 2-3 ಸರಿ ವಾಶ್ ಮಾಡಿ ತೊಳೆದು ನೆನೆಹಾಕಿ. ನೀವು ಜ್ಞಾಪನ ಇದ್ದಾಗೇ ಇಡ್ಲಿ ನೆನೆಹಾಕ್ಬಿಡಿ. ಬೆಳಗ್ಗೆನೇ ನೆನೆಹಾಕಿದ್ರೆ ಚೆನ್ನಾಗಿರುತ್ತೆ, ಹುಳಿ ಬರುತ್ತೆ. ಅದಕ್ಕೋಸ್ಕರ ನಾನು ಅವ್ರ ಸ್ಕೂಲಿಗೆ ಹೋಗಿದ ತಕ್ಷಣ ನಾನು ನೆನೆಹಾಕ್ಬಿಡ್ತೀನಿ. ಆವಾಗ ನಾನು ಮರೆಯೋದಿಲ್ಲ. ಆಮೇಲೆ ಮಧ್ಯಾಹ್ನ ಮೇಲೆ ಜ್ಞಾಪನ ಆದರೆ ನೆನೆಹಾಕೋಕ್ಕಾಗೋದಿಲ್ಲ, ಆವಾಗ ಇಡ್ಲಿ ಚೆನ್ನಾಗಿ ಬರೋದಿಲ್ಲ ಸಾಫ್ಟಾಗಿ. ಅದಕ್ಕೋಸ್ಕರ ನಾನು ನೆನೆಹಾಕ್ಬಿಟ್ಟು ಇಟ್ಬಿಟ್ಟು ಇವಾಗ ಸರಿ ಎಲ್ಲ ಆಯಿತು. ಇವಾಗ ಬಟ್ಟೆ ಎಲ್ಲ ವಾಷಿಂಗ್ ಹಾಕೋಣ ಅಂದ್ಬಿಟ್ಟು ಎಲ್ಲ ವಾಶ್ ಮಾಡೋಕೆ ಹಾಕ್ತಾಯಿದ್ದೀನಿ. ನೋಡಿ ಎಲ್ಲ ವಾಶ್ ಎಲ್ಲ ಮಾಡಾಯಿತು. ಮಕ್ಕಳಿರೋ ಮನೇಲಿ ಇದೇನೆ ಕೆಲಸಗಳು, ಎಷ್ಟೊಂದಿದ್ರೂ ಎಷ್ಟು ಮಾಡಿದ್ರೂ ಕೆಲಸ ಇದ್ದಿದ್ದೆ.
ಎಲ್ಲ ಪಾತ್ರೆ ತೊಳಿಬೇಕು, ಮತ್ತು ರೊಟ್ಟಿಯೆಲ್ಲ ಹಾಕಿದ್ದಕ್ಕೆ ಫುಲ್ಲು ಗಲೀಜಾಗುತ್ತೆ. ಎಲ್ಲ ಒರೆಸ್ಕೊಂಡು ಎಲ್ಲ ಮಾಡಿ ಸರಿ ಒಂದು ಏರ್ ಪ್ಯಾಕ್ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಏರ್ ಪ್ಯಾಕ್ ಹಾಕ್ಕೋತಾ ಇದ್ದೆ. ಡ್ಯಾಂಡ್ರಫ್ ಥರ ಆಗಿತ್ತು, ಫುಲ್ಲು ಸ್ವಲ್ಪ ರಫ್ ಥರ ಆಗಿತ್ತು. ಶಾಂಪು ಹಚ್ಚಿ ಅಂದ್ಬಿಟ್ಟು ನಾನು ಸ್ವಲ್ಪ ಏರ್ ಪ್ಯಾಕ್ ಹಾಕ್ಕೋತಾ ಇದ್ದೀನಿ. ಇದನ್ನು ಯಾವಾಗಲೂ ನಾನು ಹಾಕ್ಕೊತೀನಿ, ತುಂಬ ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಮೊಸರು, ಮೊಟ್ಟೆ, ನಿಂಬೆಹಣ್ಣು, ಸ್ವಲ್ಪ ಕೊಬ್ಬರಿ ಎಣ್ಣೆ ಅಷ್ಟೇ. ತುಂಬ ಈಸಿ. ಇದು ಹಚ್ಕೊತಾ ಇರಬೇಕಾದ್ರೆ ಸಾಫ್ಟ್ ಆಗುತ್ತೆ, ಸಿಲ್ಕಿ ಥರ ಇರುತ್ತೆ ಏರು, ಡ್ಯಾಂಡ್ರಫ್ ಇರಲ್ಲ. ಆಮೇಲೆ ಈಚಿಂಗ್ ಎಲ್ಲ ಏನಾರ ಇದ್ದರೆ ಎಲ್ಲದೂ ಹೋಗುತ್ತೆ. ಅದಕ್ಕೋಸ್ಕರ ನಾನು ಏರ್ ಪ್ಯಾಕ್ ಹಾಕ್ಕೊತಾ ಇದ್ದೀನಿ. ನೋಡಿ, ಮೊಸರನ್ನ ಒಂದು ನಾವು ಕಾಫಿ ಸೋಸಿದ್ರೆ ಸೋರು ಹಾಕಬೇಕು. ಯಾಕೆಂದರೆ ಅದರಲ್ಲಿ ನೀರಿನಂಶ ಜಾಸ್ತಿ ಇರುತ್ತೆ. ಅದು ನೀರಿನಂಶ ಇರೋದ್ರಿಂದ ಕಾಫಿ ಸೋರು ಹಾಕಿದ್ರೆ ಕೆಳಗಡೆ ನೀರೆಲ್ಲ ಬಂದಿರುತ್ತೆ, ಆಮೇಲೆ ಕ್ರೀಮಿ ಥರ ಇರುತ್ತೆ. ಅದಕ್ಕೋಸ್ಕರ ಹಂಗೆ ಮಾಡಿ ಒಂದು 10 ಮಿನಿಟ್ಸ್ ಮಾಡಿ ಆ ಥರ. ಆಮೇಲೆ ಒಂದು ಬೌಲಿಗೆ ಹಾಕ್ಕೊಂಡು ಒಂದು ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಳಿ. ಇದು ಗಟ್ಟಿ ಕೊಬ್ಬರಿ ಎಣ್ಣೆ ಅಮ್ಮ ಮನೆಯಿಂದ ತಂದಿದ್ದಲ್ವ, ಅದಕ್ಕೇ ನಾನು ಇದನ್ನೇ ಯೂಸ್ ಮಾಡೋದು. ನೋಡಿ, ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಳಿ. ಮತ್ತು ಒಂದು ನಿಮಗೆ ಎಗ್ ಬೇಡ, ನಮಗೆ ವಾಸನೆ, ನಮಗೆ ಏರೆಲ್ಲ ವಾಸನೆ ಬರುತ್ತೆ ಅಂದರೆ ನಿಮಗೆ ಬೇಡ ಅಂದರೆ ನಿಮಗೆ ಸ್ಕಿಪ್ ಮಾಡ್ಬೋದು. ಲೆಮೆನ್ನು, ಎಣ್ಣೆ ಮತ್ತು ಮೊಸರು ಮೂರೇ ಮಾತ್ರ ಹಚ್ಕೋಬೋದು. ನಾನು ಮಾತ್ರ ಯಾವಾಗಲೂ ಎಗ್ ಹಚ್ಕೊತೀನಿ. ಎಗ್ ಹಚ್ಕೊಳೋದ್ರಿಂದ ಸ್ಮೆಲ್ ಬರೋದಿಲ್ಲ. ನಿಂಬೆಹಣ್ಣು ಹಾಕ್ಕೊಳೋದ್ರಿಂದ ಕಮ್ಮಿ ಆಗುತ್ತೆ ಸ್ಮೆಲ್. ಬೇಕಾದ್ರೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ನಿಮಗೆ ಇಷ್ಟ ಆಗುತ್ತೆ. ನೋಡಿ, ಲೆಮನ್ ಹಾಕ್ಕೊಳ್ಳಿ. ಒಂದು ನಿಂಬೆಹಣ್ಣು ಹಾಕಿದ್ರೆ ಫುಲ್ಲು ನಿಮಗೆ ನಿಂಬೆಹಣ್ಣು ಹಾಕೋದ್ರಿಂದ ಕೂದಲೆಲ್ಲ ಉದುರುತ್ತೆ ಅಂತ ಅಂದ್ಕೋಬೇಡಿ, ಏನೂ ಆಗೋದಿಲ್ಲ, ಏರ್ ಫಾಲ್ ಎಲ್ಲ ಆಗೋಲ್ಲ. ನಿಂಬೆಹಣ್ಣು ಹಾಕೋದ್ರಿಂದ ಈಚಿಂಗ್ ಎಲ್ಲ ತಲೆಯಲ್ಲಿ ಆಗಿದ್ರೆ ಅದ್ರದ್ದೆಲ್ಲ ಪ್ರಾಬ್ಲಮ್ ಎಲ್ಲ ಸರಿಯಾಗುತ್ತೆ. ಅದಕ್ಕೋಸ್ಕರ ನಿಂಬೆಹಣ್ಣು, ಮೊಸರು ಮತ್ತು ಎಣ್ಣೆ, ಮೊಟ್ಟೆ ಎಲ್ಲದರೊಳಗೂ ಪ್ರೋಟೀನ್ ಇದೆ, ಯಾವುದು ಕೆಮಿಕಲ್ ಅಲ್ಲ. ಅದಕ್ಕೋಸ್ಕರ ನಮ್ಮ ಏರ್ ನಾವು ಕೇರ್ ಮಾಡಬೇಕು, ಬೇರೆಯವ್ರು ಕೇರ್ ಮಾಡೋಕ್ಕಾಗುತ್ತಾ? ಅದಕ್ಕೋಸ್ಕರ ನಮಗೋಸ್ಕರ ಟೈಮ್ ಕೊಡ್ಕೋಬೇಕು. ಎಲ್ಲ ಆಗುತ್ತೆ, ನಾವು ಕೆಲಸ ಮಾಡ್ಕೊಳ್ಳೋಷ್ಟೊತ್ತಿಗೆ 1 ಅವರ್ ಟೈಮ್ ಇರುತ್ತೆ. ಆವಾಗ ಏರ್ ಪ್ಯಾಕ್ ಹಾಕ್ಕೊಂಡ್ರೆ ಎಷ್ಟು ಕೆಲಸ ಮಾಡ್ಬೋದು. ಅದಕ್ಕೋಸ್ಕರ ನಾನು ಫಸ್ಟೇ ಏರ್ ಪ್ಯಾಕ್ ಹಾಕ್ಕೊಬಿಡ್ತೀನಿ. ವಾಶ್ರೂಮಲ್ಲಿ ಹೋಗ್ಬಿಟ್ಟು ಏರ್ ಪ್ಯಾಕ್ ಹಾಕ್ಕೋತೀನಿ. ಯಾಕಂದರೆ ಅದ್ರದ್ದು ಸ್ಮೆಲ್ಲೆಲ್ಲ ನೆಲದ ಮೇಲೆ ಬೀಳುತ್ತೆ ಅಂತ. ಅದಕ್ಕೆ ನಾನು ಏರ್ ಪ್ಯಾಕು ವಾಶ್ರೂಮಲ್ಲಿ ಹೋಗಿ ಏರ್ ಪ್ಯಾಕ್ ಹಾಕ್ಕೊಂಡು 1 ಅವರ್ ಆದಮೇಲೆ ನಾನು ಸ್ನಾನ ಮಾಡ್ತೀನಿ. ನೋಡಿ, 1 ಅವರ್ ಆಗಿದೆ. 1 ಅವರಾಗಿ ಸ್ನಾನ ಮಾಡ್ಕೊಂಡಿದ್ದೀನಿ. ನೀವು 1 ಅವರು ಬೇಕಾದ್ರೆ 45 ಮಿನಿಟ್ಸು, ನಿಮಗೆ ಎಷ್ಟು 1.5 ಎಷ್ಟು ಬೇಕಾದ್ರೆ ಇರ್ಬೋದು. ಇದು ಬಿಟ್ಟು ನೀವು ವಾಶ್ ಮಾಡ್ಕೊಳ್ಳಿ. ನೋಡಿ, ಎಷ್ಟು ಸಾಫ್ಟಾಗಿರುತ್ತೆ. ಇದು ಇನ್ನೂ ಸ್ವಲ್ಪ ಹಸಿ ಇದೆ, ಡ್ರೈ ಆದರೆ ಫುಲ್ಲು ಸಿಲ್ಕಿ ಥರ ಇರುತ್ತೆ. ನೋಡಿ, ಆ ಥರ ಸಾಫ್ಟ್ ಆಗುತ್ತೆ ಕೂದಲು. ನೋಡಿ, ನಂದು ಸ್ನಾನ ಎಲ್ಲ ಆಗಿದೆ. ಸ್ನಾನ ಎಲ್ಲ ಆಗಿ ನಾನು ಬಟ್ಟೆ ಎಲ್ಲ ತೊಗೋತಾ ಇದ್ದೀನಿ ಒಣಗಾಕೋಕ್ಕೋಸ್ಕರ. ಇವತ್ತು ಟೈಮ್ ಆಗ್ಬಿಡ್ತು, ದೀಪ ಹಚ್ಚೋಕ್ಕಾಗಲಿಲ್ಲ. ಸಂಜೆ ಹಚ್ಚೋಣ ಬಿಡು ಅಂತ ಸುಮ್ಮನೆ ಆದೆ. ನೋಡಿ, ಎಲ್ಲ ಇವಾಗ ಬಟ್ಟೆ ಎಲ್ಲ ಒಣಗಾಕೋಣ. ಯಾಕೋ ಕ್ಲೈಮೇಟು ಸರಿ ಇಲ್ಲ, ಒಣಗೋಷ್ಟೊತ್ತಿಗೆ 2-3 ದಿವಸನಾದರೂ ಬೇಕು. ಅದಕ್ಕೋಸ್ಕರ ನಾನು ಫುಲ್ಲು ಎಲ್ಲನೂ ಬಟ್ಟೆ ಎಲ್ಲ ಸ್ಕೂಲ್ ಡ್ರೆಸ್ ಎಲ್ಲ ಒಣಗಾಕ್ತಾ ಇದ್ದೀನಿ. ನೋಡಿ, ಇವತ್ತಿನ ದಿನ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್.